ಕಾರ್ಯ 1. ಕಾನೂನನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸೋಣ. ಹಂತ 1. ನೀಡಿರುವ ಮೌಲ್ಯಗಳೊಂದಿಗೆ ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ ಪ್ರತಿರೋಧಕಗಳು R1, R2 ಮತ್ತು R3 ಅನ್ನು ಸಂಪರ್ಕಿಸಿ. ಹಂತ 2. ಸೂಕ್ತವಾದ ಶ್ರೇಣಿಯೊಂದಿಗೆ ಸರಣಿಯಲ್ಲಿ ಆಮೀಟರ್ ಅನ್ನು ಸಂಪರ್ಕಿಸಿ. ಹಂತ 3. ವೋಲ್ಟೇಜ್ ಡ್ರಾಪ್ಗಳನ್ನು ಅಳೆಯಲು ಕ್ರಮವಾಗಿ R1, R2 ಮತ್ತು R3 ಅಡ್ಡಲಾಗಿ ವೋಲ್ಟ್ ಮೀಟರ್ V1, V2 ಮತ್ತು V3 ಅನ್ನು ಸಂಪರ್ಕಿಸಿ. ಹಂತ 4. ವೇರಿಯೇಬಲ್ ಪೂರೈಕೆ ವೋಲ್ಟೇಜ್ ಅನ್ನು ಬಳಸಿಕೊಂಡು ವಿವಿಧ ಮೌಲ್ಯಗಳಲ್ಲಿ ವೋಲ್ಟೇಜ್ ಅನ್ನು ಹೊಂದಿಸಿ ಮತ್ತು ನೀಡಿರುವ ಕೋಷ್ಟಕದೊಂದಿಗೆ ಓದುವಿಕೆಯನ್ನು ಪರಿಶೀಲಿಸಿ. ಕೋಷ್ಟಕದಿಂದ ಇನ್ಪುಟ್ ವೋಲ್ಟೇಜ್ V ವೋಲ್ಟೇಜ್ ಡ್ರಾಪ್ಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಉಳಿದ ವೋಲ್ಟೇಜ್ ಶೂನ್ಯವಾಗಿರುತ್ತದೆ. ಆದ್ದರಿಂದ ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಪರಿಶೀಲಿಸಲಾಗುತ್ತದೆ. ಸರಣಿ ಮತ್ತು ಸಮಾಂತರ ಸರ್ಕ್ಯೂಟ್ಗಳ ಸಂಯೋಜನೆಯನ್ನು ನಾವು ಚರ್ಚಿಸೋಣ. ಉದಾಹರಣೆ 1. ಮತ್ತು ಸಮಾನಾಂತರ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಒಂದೇ ಆಗಿರುತ್ತದೆ ಮತ್ತು ಪ್ರಸ್ತುತವು ಭಿನ್ನವಾಗಿರುತ್ತದೆ ಎಂದು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. 1 ಮತ್ತು 2 ಜಂಕ್ಷನ್ಗಳಲ್ಲಿ 2 ರೆಸಿಸ್ಟರ್ಗಳು R1 ಮತ್ತು R2 ಅನ್ನು ಸಮಾನಾಂತರವಾಗಿ ಸಂಪರ್ಕಿಸಿ. ತದನಂತರ 3ನೇ ರೆಸಿಸ್ಟರ್ R3 ಅನ್ನು ಜಂಕ್ಷನ್ 2ರಲ್ಲಿ ಸಂಪರ್ಕಿಸಿ. ಈಗ ಸಂಪೂರ್ಣ ಸರ್ಕ್ಯೂಟ್ನ 2 ತುದಿಗಳಲ್ಲಿ ವೋಲ್ಟೇಜ್ ಮೂಲ ಅಥವಾ ಬ್ಯಾಟರಿ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಜಂಕ್ಷನ್ 1ರಲ್ಲಿ ಪ್ರತಿರೋಧಕಗಳು R1 ಮತ್ತು R2 ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದರಿಂದ ಪ್ರಸ್ತುತ ವಿಭಜಿಸುತ್ತದೆ. ಜಂಕ್ಷನ್ 2ರಲ್ಲಿ 2 ಪ್ರವಾಹಗಳು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಮತ್ತು ರೆಸಿಸ್ಟರ್ R3 ಮೂಲಕ ಬ್ಯಾಟರಿ ಹಿಂತಿರುಗುತ್ತವೆ. ಇಲ್ಲಿ ಪ್ರತಿರೋಧಕಗಳು R1 ಮತ್ತು R2 ಪರಸ್ಪರ ಸಮಾನಾಂತರವಾಗಿ ಮತ್ತು ಪ್ರತಿರೋಧಕ R3ನೊಂದಿಗೆ ಸರಣಿಯಲ್ಲಿ ಸಂಪರ್ಕ ಹೊಂದಿವೆ. ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಬಳಸಿಕೊಂಡು ಅದೇ ಸರ್ಕ್ಯೂಟ್ ಅನ್ನು ಪರಿಶೀಲಿಸೋಣ. R1, R2 ಮತ್ತು R3ನ ರೆಸಿಸ್ಟರ್ ಮೌಲ್ಯಗಳು ಕ್ರಮವಾಗಿ 2 ಓಮ್, 4 ಓಮ್ ಮತ್ತು 4s ಓಮ್ ಆಗಿರಲಿ ಮತ್ತು ಅವುಗಳನ್ನು 10 ವೋಲ್ಟ್ಗಳ ಬ್ಯಾಟರಿಯೊಂದಿಗೆ ಜೋಡಿಸಿ. ಮೊದಲು ನಾವು ಓಮ್ನ ನಿಯಮವನ್ನು ಬಳಸಿಕೊಂಡು ಒಟ್ಟು ಪ್ರವಾಹವನ್ನು ಕಂಡುಹಿಡಿಯೋಣ. ನಂತರ ಪ್ರತಿ ಪ್ರತಿರೋಧಕದಲ್ಲಿ ಪ್ರತ್ಯೇಕ ಪ್ರವಾಹ. ಸೂತ್ರದಲ್ಲಿ ಮೌಲ್ಯಗಳನ್ನು ಬದಲಿಸಿ. R1 ಮತ್ತು R2 ಎಂಬ 2 ಪ್ರತಿರೋಧಕಗಳು ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದರಿಂದ R1/R1 ಪ್ಲಸ್ 1/R2, R1/2 ಪ್ಲಸ್ 1/4. R1 ಮತ್ತು R2ನ ಸಮಾನ ಪ್ರತಿರೋಧವು 1.33 ಓಮ್ಗಳು. ರೆಸಿಸ್ಟರ್ R1 ಮತ್ತು R2 ಬದಲಿಗೆ ರೆಸಿಸ್ಟರ್ ಅನ್ನು 1.33 ಓಮ್ಗಳೊಂದಿಗೆ ಬದಲಾಯಿಸಿ. ಈಗ ಸರ್ಕ್ಯೂಟ್ 1.33 ಓಮ್ಗಳು ಮತ್ತು 4 ಓಮ್ಗಳ ಮೌಲ್ಯಗಳೊಂದಿಗೆ ಸರಣಿಯಲ್ಲಿ 2 ಪ್ರತಿರೋಧಕಗಳಾಗುತ್ತವೆ. R1 ಅನ್ನು 1.33 ಓಮ್ಸ್ ಮತ್ತು R2 ಅನ್ನು 4 ಓಮ್ಸ್ ಎಂದು ಊಹಿಸಿ. 2 ಪ್ರತಿರೋಧಕಗಳು ಸರಣಿಯಲ್ಲಿರುವುದರಿಂದ ಒಟ್ಟು ಪ್ರತಿರೋಧಕಗಳನ್ನು ಪಡೆಯಲು ಅವುಗಳ ಮೌಲ್ಯಗಳನ್ನು ಸೇರಿಸಿ. R1.33 ಪ್ಲಸ್ 4, R5.33 ಓಮ್ಸ್. ಸೂತ್ರದಲ್ಲಿ ವೋಲ್ಟೇಜ್ ಮತ್ತು ಪ್ರತಿರೋಧದ ಮೌಲ್ಯಗಳನ್ನು ಬದಲಿಸಿ. I/V/R, I10/5.33. ಸರ್ಕ್ಯೂಟ್ ಒಯ್ಯುವ ಒಟ್ಟು ಪ್ರವಾಹವು 1.87 ಆಂಪಿಯರ್ ಆಗಿದೆ. ಪ್ರತಿರೋಧಕದಲ್ಲಿ ಪ್ರತ್ಯೇಕ ಪ್ರಸ್ತುತ ಹರಿವನ್ನು ಲೆಕ್ಕಾಚಾರ ಮಾಡಲು ನಾವು ಮೊದಲೇ ಚರ್ಚಿಸಿದಂತೆ ವೋಲ್ಟೇಜ್ ಡ್ರಾಪ್ ಅನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ. 2 ವೋಲ್ಟೇಜ್ ಡ್ರಾಪ್ಗಳು V1 ಮತ್ತು V2 ಕ್ರಮವಾಗಿ 1.33 ಓಮ್ ಮತ್ತು 4 ಓಮ್ ರೆಸಿಸ್ಟರ್ಗಳಲ್ಲಿ ಸಂಭವಿಸುತ್ತವೆ. ಓಮ್ ನಿಯಮವನ್ನು ಬಳಸಿ V1 ಮತ್ತು V2 ಅನ್ನು ಕಂಡುಹಿಡಿಯಬಹುದು. V1 IR1, V2 IR2. ಇಲ್ಲಿ ಸರಣಿಯ ಸರ್ಕ್ಯೂಟ್ನಿಂದಾಗಿ ಪ್ರಸ್ತುತದ ಮೌಲ್ಯವು ಒಂದೇ ಆಗಿರುತ್ತದೆ. ಸೂತ್ರದಲ್ಲಿ ಪ್ರಸ್ತುತ ಮತ್ತು ಪ್ರತಿರೋಧದ ಮೌಲ್ಯಗಳನ್ನು ಬದಲಿಸಿ. V1 1.87 ಇಂಟು 1.33. V1 2.5 ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ. ಹಾಗೆಯೇ V2 1.87 ಇಂಟು 4. V2 7.5 ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ. V2 7.5 ವೋಲ್ಟ್ಸ್. ನಾವು 2 ವೋಲ್ಟ್ಗಳನ್ನು ಸೇರಿಸಿದಾಗ V1 ಮತ್ತು V2 ಒಟ್ಟು ವೋಲ್ಟೇಜ್ 10 ವೋಲ್ಟ್ ಆಗುತ್ತದೆ. ಇದು ಇನ್ಪುಟ್ ವೋಲ್ಟೇಜ್ ಸಮಾನವಾಗಿರುತ್ತದೆ. 2.5 ವೋಲ್ಟ್ಸ್ ಪ್ಲಸ್ 7.5 ವೋಲ್ಟ್ಸ್ 10 ವೋಲ್ಟ್ಸ್. ಆದ್ದರಿಂದ ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಪರಿಶೀಲಿಸಲಾಗಿದೆ. ನೀವು 2 ವೋಲ್ಟ್ ಮೀಟರ್ಗಳು V1 ಮತ್ತು V2 ಅನ್ನು 2 ಪ್ರತಿರೋಧಕಗಳಾದ್ಯಂತ ಕ್ರಮವಾಗಿ 1.33 ಓಮ್ ಮತ್ತು 4 ಓಮ್ಗಳನ್ನು ಸಂಪರ್ಕಿಸುವ ಮೂಲಕ ಪ್ರಾಯೋಗಿಕವಾಗಿ ಇದನ್ನು ಪರಿಶೀಲಿಸಬಹುದು. ವೋಲ್ಟ್ ಮೀಟರ್ V1 ಮತ್ತು V2 ರೀಡಿಂಗ್ಗಳು ಕ್ರಮವಾಗಿ 2.5 ಮತ್ತು 7.5 ವೋಲ್ಟ್ಗಳಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಅದು ಇನ್ಪುಟ್ ವೋಲ್ಟೇಜ್ಗೆ ಸಮನಾಗಿರಬೇಕು. ಅದೇ ಸರ್ಕ್ಯೂಟ್ ಬಳಸಿ ನಾವು ಕಿರ್ಚಾಫ್ ಪ್ರಸ್ತುತ ಕಾನೂನನ್ನು ಪರಿಶೀಲಿಸಬಹುದು. ಮೂಲ ಸರ್ಕ್ಯೂಟ್ಗೆ ಹಿಂತಿರುಗಿ ಜಂಕ್ಷನ್ನಲ್ಲಿನ ಪ್ರವಾಹಗಳನ್ನು ಕ್ರಮವಾಗಿ 2 ಓಮ್ ಮತ್ತು 4 ಓಮ್ ರೆಸಿಸ್ಟರ್ಗಳಲ್ಲಿ I1 ಮತ್ತು I2 ಎಂದು ವಿಂಗಡಿಸಲಾಗಿದೆ. 2 ಮತ್ತು 4 ಓಮ್ ರೆಸಿಸ್ಟರ್ಗಳಲ್ಲಿ ವೋಲ್ಟೇಜ್ ಡ್ರಾಪ್ 2.5 ವೋಲ್ಟ್ ಆಗಿದೆ.
ಓಮ್ ನಿಯಮವನ್ನು ಬಳಸಿಕೊಂಡು I1 ಮತ್ತು I2 ಅನ್ನು ಲೆಕ್ಕ ಹಾಕಬಹುದು. I1 V/R1, I2 V/R2. ಎರಡು ಮೌಲ್ಯಗಳಿಗೆ ಪ್ರತಿರೋಧಕಗಳು R1 ಮತ್ತು R2 ಸಮಾನಾಂತರವಾಗಿ ಸಂಪರ್ಕಗೊಂಡಿರುವುದರಿಂದ ವೋಲ್ಟೇಜ್ ಒಂದೇ ಸೂತ್ರದಲ್ಲಿ ವೋಲ್ಟೇಜ್ ಮತ್ತು ಪ್ರತಿರೋಧ ಮೌಲ್ಯಗಳನ್ನು ಬದಲಿಸಿ. I1 2.5/2, I2 2.5/4. ನಾವು I1 ಅನ್ನು 1.25 ಆಂಪಿಯರ್ ಮತ್ತು I2 ಅನ್ನು 0.25 ಆಂಪಿಯರ್ ಆಗಿ ಪಡೆಯುತ್ತೇವೆ. ನೀವು ಪ್ರಸ್ತುತ I1 ಮತ್ತು I2 ಅನ್ನು ಸೇರಿಸಿದಾಗ ನೀವು 1.87 ಆಂಪಿಯರ್ ಅನ್ನು ಪಡೆಯುತ್ತೀರಿ. ಇದು ಒಟ್ಟು ಕರೆಂಟ್ಗೆ ಸಮಾನವಾಗಿರುತ್ತದೆ. ಜಂಕ್ಷನ್ 1ರಲ್ಲಿ ಪ್ರಸ್ತುತ ಪ್ರವೇಶಿಸುವ ಮೊತ್ತವು I1 ಮತ್ತು I2 ನಿಂದ ಹೊರಹೋಗುವ ಪ್ರವಾಹದ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಕಿರ್ಚಾಫ್ ಅವರ ಪ್ರಸ್ತುತ ಕಾನೂನು ತೃಪ್ತವಾಗಿದೆ. ಕ್ರಮವಾಗಿ R1, R2 ಮತ್ತು R3 ನೊಂದಿಗೆ ಸರಣಿಯಲ್ಲಿ A1, A2 ಮತ್ತು A3 ಅನ್ನು ಸಂಪರ್ಕಿಸುವ ಮೂಲಕ ನೀವು ಪ್ರಾಯೋಗಿಕವಾಗಿ ಅದನ್ನು ಪರಿಶೀಲಿಸಬಹುದು. A1 ಮತ್ತು A2 ಅನ್ನು ಓದುವ ಆಮೀಟರ್ಗಳು A3ಗೆ ಸಮಾನವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಉದಾಹರಣೆ 2. 4 ಪ್ರತಿರೋಧಕಗಳು R1, R2, R3 ಮತ್ತು R4 ಅನ್ನು ಸರಣಿ ಸಮಾನಾಂತರ ಸಂಯೋಜನೆಯನ್ನು ರೂಪಿಸುವ ರೀತಿಯಲ್ಲಿ ಸಂಪರ್ಕಿಸಲಾಗಿದೆ. R1 ಮತ್ತು R2 ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಗೊಳ್ಳಲಿ. ಅದೇ ರೀತಿಯಲ್ಲಿ R3 ಮತ್ತು R4 ಪರಸ್ಪರ ಸಮಾನಾಂತರವಾಗಿ ಸಂಪರ್ಕಗೊಂಡಿವೆ. R3 ಮತ್ತು R4 ಪ್ರತಿರೋಧಕಗಳೊಂದಿಗೆ ಸರಣಿಯಲ್ಲಿ R1 ಮತ್ತು R2 ಪ್ರತಿರೋಧಕಗಳನ್ನು ಸಂಪರ್ಕಿಸಿ. ಸಂಪೂರ್ಣ ಸರ್ಕ್ಯೂಟ್ನ ಕೊನೆಯಲ್ಲಿ ಬ್ಯಾಟರಿ ಟರ್ಮಿನಲ್ಗಳನ್ನು ಸಂಪರ್ಕಿಸಿ. ಕಿರ್ಚಾಫ್ನ ವೋಲ್ಟೇಜ್ ಕಾನೂನನ್ನು ಪರಿಶೀಲಿಸೋಣ. R1, R2, R3 ಮತ್ತು R4 ಪ್ರತಿರೋಧಕ ಮೌಲ್ಯಗಳು ಕ್ರಮವಾಗಿ 5 ಓಮ್, 10 ಓಮ್, 6 ಓಮ್ ಮತ್ತು 3 ಓಮ್ ಮತ್ತು ಬ್ಯಾಟರಿ ವೋಲ್ಟೇಜ್ 24 ಎಂದು ಊಹಿಸಿ. ಮೊದಲಿಗೆ ಒಟ್ಟು ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಸಮಾನಾಂತರ ಸಂಪರ್ಕಿತ ರೆಜಿಸ್ಟರ್ಗಳಾದ R1 ಮತ್ತು R2 ಅನ್ನು ಒಂದೇ ರೆಜಿಸ್ಟರ್ RA ಆಗಿ ಮತ್ತು R3 ಮತ್ತು R4 ಅನ್ನು ಮತ್ತೊಂದು ಸಿಂಗಲ್ ರೆಜಿಸ್ಟರ್ RB ಆಗಿ ಪರಿವರ್ತಿಸಿ. ಸೂತ್ರದಲ್ಲಿ R1 ಮತ್ತು R2 ಮೌಲ್ಯಗಳನ್ನು ಬದಲಿಸಿ. RA is equal to 1/1 into 1/R1 plus 1/R2. RA is equal to 1/1 into 1/5 plus 1/10. ನಾವು 3.33 ಓಮ್ಸ್ನಲ್ಲಿ RAಯನ್ನು ಪಡೆಯುತ್ತೇವೆ. ಅಂತೆಯೇ ಸೂತ್ರದಲ್ಲಿ R3 ಮತ್ತು R4 ಮೌಲ್ಯಗಳನ್ನು ಬದಲಿಸಿ. RB is equal to 1/R3 plus 1/R4. RB is equal to 1/26 plus 1/3. ನಾವು RBಯನ್ನು 2 ಓಮ್ಸ್ ಎಂದು ಪಡೆಯುತ್ತೇವೆ. ಈಗ ಸರ್ಕ್ಯೂಟ್ ಸರಣಿಯಲ್ಲಿ ಕೇವಲ 2 ರೆಜಿಸ್ಟರ್ಗಳು ಒಳಗೊಂಡಿದೆ. RA ಮತ್ತು RB ಕ್ರಮವಾಗಿ 3.33 ಓಮ್ಗಳು ಮತ್ತು 2 ಓಮ್ಗಳು. ಈ 2 ಪ್ರತಿರೋಧಕಗಳು ಸರಣಿಯಲ್ಲಿರುವುದರಿಂದ ಅವುಗಳನ್ನು ಸರಳವಾಗಿ ಸೇರಿಸಿ. 5.33 ಓಮ್ಸ್ is equal to RA plus RB. ನಾವು 5.33 ಓಮ್ಗಳ ಒಟ್ಟು ಪ್ರತಿರೋಧವನ್ನು ಪಡೆಯುತ್ತೇವೆ. ಸೂತ್ರದಲ್ಲಿ ವೋಲ್ಟೇಜ್ ಮತ್ತು ಪ್ರತಿರೋಧದ ಮೌಲ್ಯಗಳನ್ನು ಬದಲಿಸಿ. I is equal to V/R. I is equal to 24/5.33. ಆದ್ದರಿಂದ ನಾವು ಒಟ್ಟು ಪ್ರವಾಹವನ್ನು 4.5 ಆಂಪ್ಸ್ ಆಗಿ ಪಡೆಯುತ್ತೇವೆ. ಈಗ ಸೂತ್ರವನ್ನು ಬಳಸಿಕೊಂಡು AR ಮತ್ತು RBಯಾದಂಥ ವೋಲ್ಟೇಜ್ ಡ್ರಾಪ್ಸ್ V1 ಮತ್ತು V2 ಅನ್ನು ಲೆಕ್ಕಾಚಾರ ಮಾಡಿ. V1 is equal to I into RA. V1 is equal to 4.5 into 3.33. V1 15 ವೋಲ್ಟ್ ಆಗುತ್ತದೆ. ಅಂತೆಯೇ V2 is equal to I into RB. V2 is equal to 4.5 into 2. V2 9 ವೋಲ್ಟ್ ಆಗುತ್ತದೆ. ಸರ್ಕ್ಯೂಟ್ ಸರಣಿಯಾಗಿರುವುದರಿಂದ ಪ್ರಸ್ತುತ 4.5 ಆಂಪಿಯರ್ಗಳು ಒಂದೇ ಆಗಿರುತ್ತವೆ. ನೀವು ವೋಲ್ಟೇಜ್ ಹನಿಗಳನ್ನು ಸೇರಿಸಿದಾಗ V1 ಮತ್ತು V2 ನಾವು ಒಟ್ಟು 24 ವೋಲ್ಟ್ಗಳನ್ನು ಪಡೆಯುತ್ತೇವೆ. ಇದು ಇನ್ಪುಟ್ ಬ್ಯಾಟರಿ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಕಿರ್ಚಾಫ್ನ ವೋಲ್ಟೇಜ್ ನಿಯಮವು ತೃಪ್ತಿಗೊಂಡಿದೆ. RA ಮತ್ತು RBಯಾದ್ಯಂತ V1 ಮತ್ತು V2 ಎಂಬ 2 ವೋಲ್ಟ್ ಮೀಟರ್ಗಳನ್ನು ಸಂಪರ್ಕಿಸುವ ಮೂಲಕ ಮತ್ತು ನೀವು V1 ಮತ್ತು V2 ಅನ್ನು ಸೇರಿಸಿದಾಗ ಒಟ್ಟು ವೋಲ್ಟೇಜ್ 24 ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ನೀವು ಇದನ್ನು ಪ್ರಾಯೋಗಿಕವಾಗಿ ಪರಿಶೀಲಿಸಬಹುದು. ಅದೇ ಸರ್ಕ್ಯೂಟ್ ಬಳಸಿ ಕಿರ್ಚಾಫ್ ಪ್ರವಾಹವನ್ನು ಸಾಬೀತುಪಡಿಸೋಣ. I1, I2, I3 ಮತ್ತು I4 ಪ್ರತಿರೋಧಕಗಳು R1, R2, R3 ಮತ್ತು R4ಗಳಲ್ಲಿ ಪ್ರಸ್ತುತ ಹರಿವುಗಳನ್ನು ಊಹಿಸಿ. R1 ಮತ್ತು RT ಪ್ರತಿರೋಧಕಗಳಾದ್ಯಂತ ಇರುವ ವೋಲ್ಟೇಜ್ V1 15 ವೋಲ್ಟ್ಗಳು ಮತ್ತು R3 ಮತ್ತು R4 ಪ್ರತಿರೋಧಕಗಳಲ್ಲಿ ವೋಲ್ಟೇಜ್ V2 ಕ್ರಮವಾಗಿ 9 ವೋಲ್ಟ್ಗಳಾಗಿರುತ್ತವೆ. V1 ನಿಂದ I1 ಮತ್ತು I2 ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಿ. ಆದ್ದರಿಂದ I1 is equal to V1/R1. I2 is equal to V1/R2.
V1 ಅನ್ನು ಸಮಾನಾಂತರ ಸಂಪರ್ಕಿತ R1 ಮತ್ತು R2 ಮೂಲಕ ಹಂಚಿಕೊಳ್ಳಲಾಗಿದೆ. ಆದ್ದರಿಂದ I1 15/5, I2 15/10. ನಾವು I1 ಮತ್ತು I2 ಅನ್ನು ಕ್ರಮವಾಗಿ 3 ಮತ್ತು 1.5 ಆಂಪಿಯರ್ಗಳಾಗಿ ಪಡೆಯುತ್ತೇವೆ. ನಾವು I1 ಮತ್ತು I2 ಅನ್ನು ಸೇರಿಸಿದಾಗ ನಾವು 4.5 ಆಂಪಿಯರ್ ಅನ್ನು ಪಡೆಯುತ್ತೇವೆ. ಇದು ಒಟ್ಟು ಪ್ರವಾಹಕ್ಕೆ ಸಮಾನವಾಗಿರುತ್ತದೆ. ಅಂತೆಯೇ V2 ನಿಂದ I3 ಮತ್ತು I4 ಅನ್ನು ಲೆಕ್ಕ ಹಾಕಿ. ಆದ್ದರಿಂದ I3 V2/R3, I4 V2/R4. V2 R3 ಮತ್ತು R4ಗೆ ಸಾಮಾನ್ಯವಾಗಿರುವುದರಿಂದ I3 9/6, I4 9/3. ನಾವು ಕ್ರಮವಾಗಿ 1.5 ಮತ್ತು 3 ಆಂಪಿಯರ್ಗಳಲ್ಲಿ I3 ಮತ್ತು I4 ಅನ್ನು ಪಡೆಯುತ್ತೇವೆ. ನೀವು I3 ಮತ್ತು I4 ಅನ್ನು ಸೇರಿಸಿದಾಗ ನಾವು 4.5 ಆಂಪಿಯರ್ಗಳ ಫಲಿತಾಂಶವನ್ನು ಪಡೆಯುತ್ತೇವೆ. ಇದು ಸರ್ಕ್ಯೂಟ್ನಲ್ಲಿನ ಒಟ್ಟು ಪ್ರವಾಹಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಕಿರ್ಚಾಫ್ ಅವರ ಪ್ರಸ್ತುತ ಕಾನೂನು ತೃಪ್ತವಾಗಿದೆ. ಪ್ರತಿ ರೆಸಿಸ್ಟರ್ನೊಂದಿಗೆ ಸರಣಿಯಲ್ಲಿ 4 ಆಮೀಟರ್ಸ್ A1, A2, A3 ಮತ್ತು A4 ಅನ್ನು ಸಂಪರ್ಕಿಸಿ. ರೀಡಿಂಗ್ಗಳನ್ನು ಗಮನಿಸಿ ಮತ್ತು A1 ಮತ್ತು A2 ನಲ್ಲಿನ ಪ್ರವಾಹದ ಮೊತ್ತವು A3 ಮತ್ತು A4 ಮೀಟರ್ ರೀಡಿಂಗ್ಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಣಿಯ ಸರ್ಕ್ಯೂಟ್ನಲ್ಲಿ ಪ್ರವಾಹವು ಸ್ಥಿರವಾಗಿರುತ್ತದೆ ಮತ್ತು ಪ್ರತಿರೋಧಕ ಮೌಲ್ಯಕ್ಕೆ ಅನುಗುಣವಾಗಿ ಪ್ರತಿ ಘಟಕದೊಂದಿಗೆ ವೋಲ್ಟೇಜ್ ಬದಲಾಗುತ್ತದೆ ಎಂಬುದು ಹಿಂದಿನ ಪ್ರಾಯೋಗಿಕದಿಂದ ಸ್ಪಷ್ಟವಾಗಿದೆ. ಅಂತೆಯೇ ಸಮಾನಾಂತರ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಸ್ಥಿರವಾಗಿರುತ್ತದೆ, ಆದರೆ ಪ್ರತಿರೋಧ ಮೌಲ್ಯದ ಪ್ರಕಾರ ಪ್ರಸ್ತುತ ಬದಲಾಗುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಒಳ್ಳೆಯ ದಿನವಿದೆ.